ನಮ್ಮೂರಲ್ಲಿ ಕರೆಂಟ್ ಇರಲ್ಲ. ನಾವು ಏನು ಮಾಡಬೇಕು? ಮಕ್ಕಳು ಓದೋಕ್ಕೂ ಕೂಡ ಆಗ್ತಾ ಇಲ್ಲ, ಬೆಳವಣಿಗೆ ಮತ್ತೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಬೆಳೆಗಳಿಗೆ ನಾವು ನೀರು ಉಣಿಸೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗ್ತಾ ಇಲ್ಲ. ಅವಧಿಗೂ ಮುನ್ನವೇ ಚಿಕ್ಕೋಡಿ ತಾಲೂಕಿನಲ್ಲಿ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಸಿಟ್ಟಿಗೆದ್ದು ಕೆಇಬಿ ಮುತ್ತಿಗೆಯನ್ನ ಹಾಕಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಮಗೆ ಕತ್ತಲೆ ಭಾಗ್ಯವನ್ನ ಕೊಟ್ಟಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗರ ಮುನ್ನೊಳ್ಳಿ ಕೆಇಬಿಗೆ ಮುತ್ತಿಗೆ ಹಾಕಿ ರಾತ್ರಿ ಇಡೀ ಧರಣಿಯನ್ನ ನಡೆಸಿದ್ದಾರೆ. ವಿದ್ಯುತ್ ಪ್ರಸರಣ ಬಂದ್ ಮಾಡಿದ 5-6 ಹಳ್ಳಿಯ ರೈತರು ಕೆಇಬಿ ಕಚೇರಿ ಎದುರು ಧರಣಿಯನ್ನ ಕುಳಿತು ಇದೀಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಸ್ಥಳಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಬರಬೇಕು, ಬರೋವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ, ವಿದ್ಯುತ್ ಪ್ರಸರಣಕ್ಕೆ ಅವಕಾಶವನ್ನ ನೀಡುವುದಿಲ್ಲ ಅಂತ ಹೇಳಿ ರೈತರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ನಮ್ಮೂರಲ್ಲಿ ಕರೆಂಟ್ ಇಲ್ಲ, ನಾವೇನ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಷ್ಟು ಬಾರಿ ಮನವಿ ಮಾಡ್ಕೊಳ್ಬೇಕು ಇವ್ರುಗಳಿಗೆ? ಮಕ್ಕಳಿಗೆ ಸರಿಯಾಗಿ ಓದಕ್ಕಾಗ್ತಾ ಇಲ್ಲ, ಸಂಜೆ ಆಗ್ತಾ ಇದ್ದಂಗೆ ಕರೆಂಟ್ ಇರೋದೇ ಇಲ್ಲ. ಪಾಪ ಮಕ್ಕಳು ಹೇಗೋ ಶಾಲೆಯಿಂದ ಬಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಹೋಮ್ವರ್ಕ್ ಆದರೂ ಬರೀಲಿ ಅಂತಂದ್ರೆ ಅದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸ್ಕೂಲಿಂದ ಬಂದ ನಂತರ ಸುಸ್ತಾಗಿರ್ತಾರೆ ಮಕ್ಕಳು, ರೆಸ್ಟ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೂ ಕೂಡ ಬೇಸಿಗೆಗಾಲ ಬಹಳ ದೂರ ಇದೆ. ಈಗಲಿಂದಲೇ ನಮ್ಮಲ್ಲಿ ಲೋಡ್ ಶೆಡ್ಡಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಯಾರು ಸರಿಪಡಿಸ್ತಾರೆ? ಪ್ರತಿದಿನ ಇದೇ ಕತೆ ಆಗ್ತಾ ಇದೆ. ಸಂಬಂಧಪಟ್ಟಂತಹ ಇಲಾಖೆಗೆ ನಾವು ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಪ್ರಯೋಜನ ಆಗ್ತಾ ಇಲ್ಲ. ಪ್ರತಿ ಬಾರಿಯೂ ಬಂದು ಪತ್ರವನ್ನ ಕೊಡೋದು, ಮನವಿ ಮಾಡ್ಕೊಳ್ಳೋದು, ಹೋಗೋದು ಇದೇ ಆಗೋಗ್ಬಿಟ್ಟಿದೆ. ನಾವು ಬೆಳೆಯನ್ನ ಕೂಡ ಬೆಳೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಹೇಗೆ ಸ್ವಾಮಿ ರೈತರು ಬದುಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ನೀವು ಕೊಟ್ಟಿರುವಂತಹ ಈ ಒಂದು ಕರೆಂಟ್ ಭಾಗ್ಯ ನಮ್ಮೂರಲ್ಲಿ ಕರೆಂಟ್ ಭಾಗ್ಯ ಅಲ್ಲ, ನಮ್ದು ದೌರ್ಭಾಗ್ಯ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಸಂಘಕ್ಕೆ, ಹಸಿರು ಸೇನೆಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಸರಿಯಾಗಿ ಲೈನ್ ಕೊಡುವಂತ ಅಧಿಕಾರಿಗಳಿಗೆ ಅಲ್ಲ, ಅವ್ರ ಕೆಲಸ ಮಾಡಿ ನಮ್ಮ ಕೆಲಸನ ಮಾಡೋಣ. ಕರ್ನಾಟಕ ರಾಜ್ಯದ ಸಂಘಕ್ಕೆ, ಹಸಿರು ಸೇನೆಗೆ, ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ದುಂಡಯ್ಯ, ಈ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿಯಲ್ಲಿ ಈ ಕರೆಂಟ್ ಇಲ್ಲದೆ ಪಾಪ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ರೈತರು ಮತ್ತೆ ಮಕ್ಕಳು. ಸರಿಯಾಗಿ ಓದ್ಕೊಳಕ್ಕಾಗ್ತಾ ಇಲ್ಲ, ರೈತರು ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವಾಗಿನಿಂದ ಈ ಒಂದು ಕರೆಂಟ್ ಸಮಸ್ಯೆ ಆಗ್ತಾ ಇದೆ, ಲೋಡ್ ಶೆಡ್ಡಿಂಗ್ ಸಮಸ್ಯೆ ಆಗ್ತಾ ಇದೆ? ಇಲ್ಲಿವರೆಗೂ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಯಾಕೆ ಪ್ರಯೋಜನ ಆಗಿಲ್ಲ? ಏನು ಹೇಳ್ತಾ ಇದ್ದಾರೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅಂತ ಹೇಳಿ? ಹೌದು ರಮ್ಯಾ, ಏನಂತಂದ್ರೆ ಒಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಒಂದು ಗ್ರಾಮದಲ್ಲಿ ನಾಗರಮುನ್ನೋಳಿ ಗ್ರಾಮದ ತೋಟದ ಒಂದು ಏನು ನಿವಾಸಿಗಳು ಇರ್ತಾರೆ, ನಿವಾಸಿಗಳಲ್ಲಿ ಅವರಲ್ಲಿ ಒಂದು ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಏನಂತಂದ್ರೆ ನಾಗರಮುನ್ನೋಳಿ ಇಲ್ಲಿ ಬರ್ತಕ್ಕಂತ 220 KBಗೆ ಅವರು ಮುತ್ತಿಗೆ ಹಾಕಿ ನಿನ್ನೆ ರಾತ್ರಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈಗ ಅಲ್ಲಿ ಅಧಿಕಾರಿಗಳು ಕೂಡ ಏನಂತಂದ್ರೆ ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತಿನ ಪ್ರೆಸೆಂಟ್ ಇವಾಗಿನವರೆಗೂ ಕೂಡ ಅಲ್ಲಿ ಏನಂದ್ರೆ ಪ್ರತಿಭಟನೆಯನ್ನು ಕೂಡ ಮುಂದುವರಿಸಿದ್ದಾರೆ. ಏನಂತಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ನಾವು ಮನವಿ ಮಾಡಿದೀವಿ, ಸಂಜೆ ಆದ್ರೆ ಸಾಕು 6ರಿಂದ 11 ಗಂಟೆವರೆಗೆ ಆದ್ರೂ ವಿದ್ಯುತ್ ನಮಗೆ ಪೂರೈಕೆ ಮಾಡಿ. ಯಾಕಂತಂದ್ರೆ ಮಕ್ಕಳು ಮರಿ ತೋಟದ ಮನೆಯಲ್ಲಿ ಇರ್ತಾರೆ, ಅವ್ರ ವಿದ್ಯಾಭ್ಯಾಸ ಇರುತ್ತೆ. ಅದ್ರ ಜೊತೆಗೆ ಏನಂತಂದ್ರೆ ಎಲ್ಲಾ ರೈತ ಕುಟುಂಬಗಳು ಇರೋದ್ರಿಂದ ಅವರ ಎಲ್ಲಾ ಜಮೀನುಗಳಿಗೆ ನೀರು ಕೂಡ ಪೂರೈಕೆ ಮಾಡಬೇಕಾಗಿರುತ್ತೆ. ಆದ್ರೆ ಯಾವುದೇ ರೀತಿಯಿಂದ ನೀವು ವಿದ್ಯುತ್ ಕೊಡದೇ ಇದ್ರೆ ನಮ್ಮ ಜೀವನ ಕತ್ತಲೆಯಲ್ಲಿ ಕಳೆಯಬೇಕಾಗಿರುತ್ತೆ. ಮೊದಲೆಲ್ಲ ಸೀಮೆ ಎಣ್ಣೆ ಕೂಡ ಇರ್ತಿತ್ತು, ಆದ್ರೆ ಇವಾಗ ಯಾವುದೇ ರೀತಿ ಸೀಮೆ ಎಣ್ಣೆ ಕೂಡ ಸಿಗಲ್ಲ. ಆದ್ದರಿಂದ ನಮ್ಗೆ ಏನಂತಂದ್ರೆ ಸರಿಯಾಗಿ ವಿದ್ಯುತ್ ಪೂರೈಕೆ ಮಾಡಿ. ಅದ್ರ ಜೊತೆಗೆ ಏನಂತಂದ್ರೆ ಈಗ ಆಲ್ರೆಡಿ ಅವರ ಮನವಿ ಕೂಡ ಮಾಡಿದ್ದಾರೆ. ಮನವಿ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಅದಕ್ಕೆ ಪ್ರೊವಿಷನ್ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಏನಂತಂದ್ರೆ ಈಗ ಚಿಕ್ಕೋಡಿಯ KBಯಲ್ಲಿ ಕೂಡ ಆರೋಪ ಬಂದಿತ್ತು. ಏನಂತಂದ್ರೆ ಕೆಲವೊಂದಿಷ್ಟು TC ಆದಾಯದ ಏನಾದ್ರೂ ತರಿಸ್ಕೋಬೇಕಾದ್ರೆ ಅದಕ್ಕೆ ಇಂತಿಷ್ಟು ಹಣ ಕೊಡಬೇಕಂತ ಹೇಳಿ ಅಲ್ಲಿಯ ಸಿಬ್ಬಂದಿಗಳ ವಿರುದ್ಧ ರೈತರು ಕೂಡ ಆರೋಪವನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಆಲ್ರೆಡಿ ನಾಗರಮುನ್ನೋಳಿ
ಕೆಬಿ ವಿರುದ್ಧ ಇಡೀ ರಾತ್ರಿ ರೈತ ಕುಟುಂಬದವರು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.